ಸೊ ಮೊದಲನೇದಾಗಿ ನಿಮಗೆ ನಮ್ಮ ಪ್ರಜಾವಾಣಿ ಸ್ಪರ್ಧಾವಾಣಿ ಭಾಗದಿಂದ ಹಾರ್ದಿಕ ಅಭಿನಂದನೆಗಳು ವಿಜೇತ. ಧನ್ಯವಾದ ಸರ್. ನೀವು ನಮ್ಮ ಭಾಗಕ್ಕೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕಕ್ಕೆ ಒಂದು ಹೆಮ್ಮೆ ತಂದಿದ್ದೀರಿ. ಈ ಬಾರಿ UPSC ಪರೀಕ್ಷೆಯಲ್ಲಿ ಕರ್ನಾಟಕಕ್ಕೆ ಮೊದಲಿಗರಾಗಿ ಹೊರಹೊಮ್ಮಿದ್ದೀರಿ. ಟಾಪ್ 100 ರ್ಯಾಂಕಿಂಗನ್ನು ಪಡೆದಿದ್ದೀರಿ. ಸೊ ದಟ್ ಈ ಒಂದು ಸಂತಸ್ತ ಸಂದರ್ಭದಲ್ಲಿ ನಮ್ಮ ಪ್ರಜಾವಾಣಿ ಬಳಗದಿಂದ, ನಮ್ಮ ಸ್ಪರ್ಧಾವಾಣಿ ಬಳಗದಿಂದ, ನಮ್ಮ ಶಿಕ್ಷಣ ವಿಭಾಗದಿಂದ ನಿಮಗೆ ಹಾರ್ದಿಕ ಅಭಿನಂದನೆಗಳನ್ನ ನಾವು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸರ್. ಸೊ ಈಗಾಗಲೇ ನಿಮ್ಮ ಒಂದು ಸಾಧನೆಯ ಬಗ್ಗೆ ನಮ್ಮ ಇಡೀ ಕರ್ನಾಟಕವೇ ಹೆಮ್ಮೆ ಪಡ್ತಾ ಇದೆ. ಸೊ ಈ ಸಾಧನೆಗೆ ಮುಖ್ಯವಾಗಿ UPSC ಎಕ್ಸಾಮನ್ನೇ ಬರೀಬೇಕು ಅನ್ನೋದಕ್ಕೆ ಮೂಲ ಪ್ರೇರಣೆ ಏನಾಗಿತ್ತು ನಿಮಗೆ? ಸರ್, UPSC ಪರೀಕ್ಷೆನೇ ನಾನು ಬರೀಬೇಕು ಅಂತ ನಂದು ಗ್ರ್ಯಾಜುಯೇಷನ್ ಮುಗಿಯೋ ಟೈಮ್ನಲ್ಲಿ ನಾನು ಡಿಸೈಡ್ ಮಾಡಿದೆ. ಅಂದರೆ ನಾನು LLB ಡಿಗ್ರಿ ಮಾಡಿದ್ದೆ ಸರ್. ಸೊ ಮೊದಲಿನಿಂದಲೂ ನನಗೆ ಸಮಾಜ ಸೇವೆ ಮಾಡಬೇಕು, ದೇಶಕ್ಕಾಗಿ ನಂದೇನಾದರೂ ಒಂದು ಸೇವೆ ಇರಬೇಕು ಅನ್ನೋ ಉದ್ದೇಶ ಇತ್ತು. ಇದಕ್ಕಾಗಿ ನಾನು ಕಾನೂನು ಕಲಿತ್ರೆ ಸಮಾಜದ ಎಲ್ಲ ಭಾಗಗಳಲ್ಲಿಯೂ ಕಾನೂನು ಅದರದ್ದೇ ಒಂದು ರೋಲ್ ಇರುತ್ತೆ, ಎಲ್ಲನೂ ರೆಗ್ಯುಲೇಟ್ ಮಾಡೋದು ಹೇಗೆ ಅಂತ. ಸೊ ಇದನ್ನು ಫಸ್ಟ್ ನಾನು ಅರ್ಥ ಮಾಡ್ಕೋಬೇಕು, ಅಂದರೆ ನಾನು ಹೆಂಗೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ತಿಳ್ಕೊತೀನಿ ಅಂತ ವಿಚಾರ ಇತ್ತು ಸರ್. ಅದಕ್ಕೆ ನಾನು ಲಾ ಓದಿದೆ. ಸೊ ಈ ಟೈಮ್ನಲ್ಲಿ ನಾನು ಸಾಕಷ್ಟು ಇಂಟರ್ನ್ಶಿಪ್ಸನ್ನು ಮಾಡಿದೆ. ಸೊ 1 ತಿಂಗಳು ಅಥವಾ 2 ತಿಂಗಳು ಈ ಥರ ಬೇರೆ ವಕೀಲರ ಹತ್ರ ನಾನು ಹೋಗಿ ಕಲ್ತ್ಕೊಳ್ಳೋ ಅಂಥ ಕೆಲಸ, ಇಂಟರ್ನ್ಶಿಪ್ಸ್ ಇದು ಮಾಡಿದೆ. ಆಮೇಲೆ ಮತ್ತೆ ನನ್ನದು ಲಾ ಫೀಲ್ಡ್ನಲ್ಲಿನೇ ಏನು ಕರಿಯರ್ ಅಪಾರ್ಚುನಿಟೀಸ್ ಇದೆ ಅಂತ ಸಾಕಷ್ಟು ರಿಸರ್ಚ್ ಮಾಡಿದೆ. ಸೊ ನಾನು ನ್ಯಾಷನಲ್ ಲಾ ಯೂನಿವರ್ಸಿಟಿ ಗುಜರಾತ್ನಲ್ಲಿ ಕಲಿತೆ. ಸೊ 5 ವರ್ಷದ್ದು BA LLB ಕೋರ್ಸ್ ಇತ್ತು. ಸೊ ಈ 5 ವರ್ಷದಲ್ಲಿ ಸುಮಾರು 1.5 ತಿಂಗಳ ಟೈಮ್ ಅವಧಿಯಲ್ಲಿತ್ತು, ಒಂದು 10 ಇಂಟರ್ನ್ಶಿಪ್ಸ್ ಮಾಡಿದ್ದೆ. ಸೊ ಲಾ ಫೀಲ್ಡ್ನಲ್ಲೇ ಸಾಕಷ್ಟು ಕರಿಯರ್ ಅಪಾರ್ಚುನಿಟೀಸ್ ಇದೆ ಅಂತ ಗೊತ್ತಾಗಿತ್ತು. ಈ ಸಮಯದಲ್ಲಿ ನಂದು ಕ್ಲಾಸ್ಮೇಟ್ಸ್ ಸ್ವಲ್ಪ ಜನ UPSC ಪರೀಕ್ಷೆಗೆ ಸಿದ್ಧತೆ ಮಾಡ್ತಾಯಿದ್ರು. ಸೊ ಆವಾಗ ನನಗೆ UPSC ಅಂದರೆ ಏನು, ಇದರಲ್ಲಿ ಯಾವ ಥರ ಹುದ್ದೆ ಇರುತ್ತೆ, ಆಮೇಲೆ ಕೆಲಸದ ನೇಚರ್ ಏನಿರಬಹುದು, ಆಮೇಲೆ ಯಾವ್ಯಾವ ಟೈಪಿನ ಆಫೀಸರ್ಗಳು, ಈಗ IAS ಆಗಲಿ, IPS ಆಗಲಿ, IRS ಆಗಲಿ, ಇವ್ರ ಕೆಲಸ ಏನಿರುತ್ತೆ, ಸಮಾಜಕ್ಕಾಗಿ ಇವ್ರು ಏನೇನು ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ ಸ್ವಲ್ಪ ತಿಳ್ಕೊಂಡೆ ಸರ್. ಆವಾಗ ನನಗೇನು ಅನ್ನಿಸ್ತು ಅಂದರೆ, ನಾನು ಒಂದು IAS ಅಧಿಕಾರಿ ಆದರೆ ಜನರ ಸೇವೆ ಮಾಡೋ ನಂದೇನು ಇಂಟೆನ್ಷನ್ ಇದೆ, ಇದನ್ನು ನಾನು ಒಂದು ಒಳ್ಳೆ ಸ್ಕೇಲ್ನಲ್ಲಿ ಡೈವರ್ಸಿಟಿಯಿಂದ ನಾನು ಮಾಡ್ಕೋಬೋದು ಅಂತ ಅನ್ನಿಸ್ತು. ಅದಕ್ಕೆ ನಾನು ನಂದು 5ನೇ ವರ್ಷ ಕಾಲೇಜ್ ಮುಗಿಯೋ ಟೈಮ್ನಲ್ಲಿ ಈ ನಿರ್ಧಾರ ತಗೊಂಡೆ ಸರ್. ವೆರಿ ಫೈನ್. ಬಟ್ ಈಗ ಏನಂತಂದರೆ, ನೀವು ಮೂಲತಃ ಓದಿದ್ದು ಕಾನೂನು ವಿಷಯ. ಸೊ ಕಾನೂನು ವಿಷಯವನ್ನು ನಾವು ಪರಿಗಣಿಸೋದಾದರೆ, ಸೊ ಕಾನೂನು ಮೂಲಕವೂ ಸಾಕಷ್ಟು ಪರಿವರ್ತನೆ ತರಬಹುದಾಗಿತ್ತು. ನೀವು ಒಬ್ಬ ಉತ್ತಮ ಜಡ್ಜ್ ಆಗಿ, ಹೈಕೋರ್ಟ್ ಜಡ್ಜ್ ಆಗಿ, ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿವರೆಗೂ ನೀವು ಬೆಳಿಬಹುದಾಗಿತ್ತು. ಸೊ ಕರ್ನಾಟಕವನ್ನು ಪ್ರತಿನಿಧಿಸುವ ಮಹಿಳಾ ಜಡ್ಜ್ ಆಗಿದ್ದರೆ ಇನ್ನೂ ರತ್ನಪ್ರಭು ಅವರು ಎಲ್ಲ ಮಾಡಿದ್ದಾರಲ್ಲ, ಸೊ ಅವರು ಅಂತಹ ಒಂದು ಸಾಧನೆ ಮಾಡಿದರೆ ತುಂಬ ಚೆನ್ನಾಗಿರ್ತಿತ್ತು ಏನೋ ನಮ್ಮ ಅನಿಸಿಕೆ. ಸೊ ನೀವು ಆ ಒಂದು ಫೀಲ್ಡನ್ನು ಬಿಟ್ಟು UPSCಗೆ ಬಂದಿದ್ರಿ. ಇದು ಒಳ್ಳೆಯ ಫೀಲ್ಡ್, ಇಲ್ಲೂ ಬದಲಾವಣೆ ಮಾಡ್ಬೋದು. ಬಟ್ ನೀವು ಜಡ್ಜ್ ಆಗಿದ್ದರೆ ಏನಾಗ್ಬೋದಾಗಿತ್ತು ಮುಂದೆ? ಸರ್, ಒಬ್ಬರು ಜಡ್ಜ್ ಆಗಿದ್ದರೆ ನಾನು ಸಾಕಷ್ಟು ಒಳ್ಳೆ ಕೆಲಸ ಮಾಡ್ಬೋದಾಗಿತ್ತು. ಈಗ ನಮ್ಮ ದೇಶದ ಕಾನೂನು ಹೇಗಿದೆ ಅದನ್ನು ಕೂಡ ಅದರ ರೂಪುಗೊಳಿಸೋದ್ರಲ್ಲಿ ಜಡ್ಜ್ ಆಗಿದ್ದರೆ ನನ್ನ ಕಾಣಿಕೆ ಕೊಡ್ಬೋದಾಗಿತ್ತು, ಕೆಲಸ ಮಾಡ್ಬೋದಾಗಿತ್ತು. ಆದರೆ ನಂದು ಒಂದು ಪರ್ಸ್ನಲ್ ಇನ್ಕ್ಲಿನೇಷನ್ ಏನಿತ್ತು ಅಂತಂದರೆ, ನಾನು ಸುಮಾರು ಡಿಫ್ರೆಂಟ್ ಫೀಲ್ಡ್ಸಲ್ಲಿ ನಾನು ಕೆಲಸ ಮಾಡಬೇಕು. ಅಂದರೆ ಒಂದು ಡೈವರ್ಸಿಟಿ ಫ್ಯಾಕ್ಟರ್ ಏನಿರುತ್ತೆ, ಆಮೇಲೆ ಒಂದು ಗ್ರಾಸ್ ರೂಟ್ಸ್ನಲ್ಲಿ ಹೋಗಿ ನಾನು ಫೀಲ್ಡ್ಗೆ ಇಳಿದು ಕೆಲಸ ಮಾಡೋದು, ಆಮೇಲೆ ಒಂದು ಯಾವುದೋ ವಿಷಯ ಕಾನೂನಿನ ಅಥವಾ ಕೋರ್ಟಿನ ಮೆಟ್ಟಿಲು ಏರೋಗಿಂತ ಮುಂಚೆನೇ ಸುಧಾರಣೆ ಮಾಡೋವಂಥ ಪಾಸಿಬಿಲಿಟಿ ಯಾವ ಫೀಲ್ಡ್ನಲ್ಲಿದೆ ಅಂತ ನಾನು ಹುಡುಕಿದಾಗ ನನಗನ್ನಿಸ್ತು, ಒಂದು IAS ಅಧಿಕಾರಿ ಆಗಿದ್ದರೆ ಅವರು ಈಗ ಯಾವುದೇ ಒಂದು ವಿಷಯ ತೆಗೆದುಕೊಳ್ಳಿ, ಈಗ ಮಹಿಳಾ ಸಬಲೀಕರಣದ ವಿಷಯದಲ್ಲಿ ನಾವು ಮಾತಾಡಿದರೆ, ಒಂದು ಹೆಣ್ಣು ಮಗು ಜನನದಿಂದ ಕೂಡ ಅವರು ಶಿಕ್ಷಣ, ಆಮೇಲೆ ಅವ್ರು ಮುಂದೆ ಕೆಲಸಕ್ಕೆ ಹೇಗೆ ಹೋಗ್ತಾರೆ, ಅವ್ರಿಗೇನು ಅಪಾರ್ಚುನಿಟೀಸ್ ಇದೆ, ಇದೆಲ್ಲದರಲ್ಲೂ ಒಂದು ರೋಲ್ ಇರುತ್ತೆ. ನಾವು ಈ ಫೀಲ್ಡ್ನಲ್ಲಿ ಬಂದಾಗ, ಈಗ ಸಿವಿಲ್ ಸರ್ವಿಸಸ್ ಅಂತಂದು ನಾವು ಬಂದರೆ, ಸೊ ಸಣ್ಣವರಿದ್ದಾಗಿಂದ ದೊಡ್ಡವ್ರವರೆಗೂ ನಾವು ಒಂದು ಕೋರ್ಟ್ ಕಚೇರಿ ತನಕ ಬರೋಕ್ಕಿಂತ ಮುಂಚೆನೇ ನಾವು ಒಂದು ಪ್ರಯತ್ನ ಮಾಡಿ ಅವರ ಎಲ್ಲ ರೈಟ್ಸನ್ನು ನಾವು ಅವ್ರಿಗೆ ಕೊಡೋವಂಥ ಕೆಲಸ ಮಾಡಬಹುದು ಅಂತ ಅನ್ನಿಸ್ತು. ಸೊ ಇದರಿಂದ ನಾನು ಚೂಸ್ ಮಾಡಿದೆ ಸರ್. ಯಾಕಂದ್ರೆ ಇದರಲ್ಲೂ ಸಹಿತ ನಿಮಗೆ, ಈಗ ನೀವು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು ಆಗ್ತೀರಿ ನಮಗೆ ಅದು. ಸೊ ಅಲ್ಲಿ ನಿಮಗೆ ಜುಡಿಷಿಯಲ್ ಪವರ್ಸು ಇರುತ್ತೆ. ಖಂಡಿತವಾಗಿ ನಿಮ್ಗೆ ಯೂಸ್ ಆಗುತ್ತೆ, ನಿಮ್ಮ ನಾಲೆಜಲ್ಲಿ ಎರಡು ಮಾತಿಲ್ಲ. ಸೊ ಒಳ್ಳೇದಾಗಲಿ, ಆ ಮಾತು ಬೇರೆ. ಸೊ ಇನ್ನು ಮುಂದೆ ಈಗ UPSCಯಲ್ಲಿ ನೀವು ಸಾಧನೆ ಮಾಡಿದರೆ, ನಿಮ್ಮದು ಇದು ಎಷ್ಟನೇ ಪ್ರಯತ್ನ ಆಗಿತ್ತು? ಸೊ ಆ ಪ್ರಯತ್ನಗಳಲ್ಲೆಲ್ಲ ಏನು ನಿಮ್ಮ ಪ್ರಿಪರೇಷನ್ ಯಾವ ರೀತಿಯಾಗಿತ್ತು? ವಿಷಯಗಳ ಬದಲಾವಣೆ ಏನಾದರೂ ಮಾಡಿಕೊಂಡ್ರಾ ಅಥವಾ ಹೇಗೆ, ಅದ್ರ ಬಗ್ಗೆ ಏನಾದರೂ? ಸರ್, ಇದು ನನ್ನ 4ನೇ ಪ್ರಯತ್ನ ಆಗಿತ್ತು. ನಾನು ಮೊದಲ 3 ಪರೀಕ್ಷೆ ಟ್ರೈ ಮಾಡಿದಾಗ, ಸೊ ಈ ಪರೀಕ್ಷೆಯಲ್ಲಿ 3 ಸ್ಟೇಜಸ್ ಇರ್ತವೆ, ಪ್ರಿಲಿಮ್ಸ್ ಮತ್ತು ಮೇನ್ಸ್, ಆಮೇಲೆ ಒಂದು ಪರ್ಸ್ನಾಲಿಟಿ ಟೆಸ್ಟ್ ಅಥವಾ ಇಂಟರ್ವ್ಯೂ ಅಂತ. ಸೊ ನಂದು ಫಸ್ಟ್ 3 ಸತಿ ನಂದು ಪ್ರಿಲಿಮ್ಸ್ನಲ್ಲಿ ನಾನು ಪಾಸ್ ಆಗಿದ್ದಿಲ್ಲ. ಸೊ ಇದರಿಂದ ನಾನು ಏನು ಕಲಿತೆ ಅಂತಂದರೆ, ನಾನು
ನಾಲೆಡ್ಜ್ ಬೇಸ್ ಏನಿತ್ತು ನಂದು ಒಂದು ಫೌಂಡೇಶನ್, ಅದನ್ನು ನಾನು ಸ್ಟ್ರಾಂಗ್ ಆಗಿ ಡೆವಲಪ್ ಮಾಡ್ಕೊಂಡಿದ್ದೆ. ಸೊ ನಾನು ಸುಮಾರು ಈಗ 4-5 ವರ್ಷ ತಯಾರಿ ಆಗಿದ್ದರಿಂದ ಸೊ ಏನೇನು ಕಲಿಬೇಕಾಗಿತ್ತು, ಯಾವ ಪುಸ್ತಕ ಓದಬೇಕಾಗಿತ್ತು, ರಿವಿಷನ್ ಮಾಡಬೇಕಾಗಿತ್ತು, ಅರ್ಥ ಮಾಡ್ಕೊಳ್ಬೇಕಾಗಿತ್ತು, ಎಲ್ಲ ಆಗೋಗಿತ್ತು. ಆದರೆ ಪ್ರಿಲಿಮ್ಸ್ನಲ್ಲಿ ಏನಾಗುತ್ತೆ ಅಂದರೆ ಅದು ಒಂದು MCQ ಟೆಸ್ಟ್ ಇರುತ್ತೆ. ಸೊ MCQ ಟೆಸ್ಟ್ನಲ್ಲಿ ನಮ್ಮದು ನಾಲೆಡ್ಜ್ ಜೊತೆಗೆ ಒಂದು ನಾವು ಲಾಜಿಕಲ್ ರೀಸ್ನಿಂಗ್ ಉಪಯೋಗಿಸ್ಬೇಕು, ಆಮೇಲೆ ಒಂದು ರಿಸ್ಕ್ ಟೇಕಿಂಗ್ ಎಬಿಲಿಟಿ ಡೆವಲಪ್ ಮಾಡ್ಕೋಬೇಕಾಗತ್ತೆ. ಬಿಕಾಸ್ ಈ ಪರೀಕ್ಷೆ ಎಂಥದ್ದಂದರೆ 100 ಕ್ವೆಶನ್ಸ್ ಇದ್ದರೆ ಆಲ್ಮೋಸ್ಟ್ ಎಲ್ಲರಿಗೂ ಒಂದು 30 ಕ್ವೆಶನ್ಸ್ ಆದರೂ ಗೊತ್ತಿರೋದಿಲ್ಲ ಕರೆಕ್ಟಾಗಿ ಆನ್ಸರ್ 100% ಇದೆ ಅಂತ ಮಾರ್ಕ್ ಮಾಡಲಿಕ್ಕಿರಲ್ಲ. ಬಟ್ ನೆಗೆಟಿವ್ ಮಾರ್ಕಿಂಗ್ ಮತ್ತು ಟೈಮ್ ಲಿಮಿಟ್ ಇರೋದ್ರಿಂದ ನಾವು ಪೂರ್ತಿ ನಮಗೆ 100% ಗೊತ್ತಿಲ್ಲ ಅಂದ್ರೂ ಒಂದು 80% 70% ನಾಲೆಜ್ ಇದ್ರೂ ಕೂಡ ನಮ್ಮದು ಆನ್ಸಿಲರಿ ನಾಲೆಜ್, ಬೇರೆ ವಿಷಯಗಳ ನಮ್ಮದು ನಾಲೆಜನ್ನು ಯೂಸ್ ಮಾಡಿ ಒಂದು ರಿಸ್ಕ್ ಟೇಕಿಂಗ್ ಎಬಿಲಿಟಿ ಇಟ್ಕೊಂಡು ಒಂದು ಇನ್ಫಾರ್ಮ್ಡ್ ಗೆಸ್ ಅಂತ, ಎಜುಕೇಟೆಡ್ ಗೆಸ್ ಅಂತ ಹಾಕೋಬೇಕಾಗತ್ತೆ. ಸೊ ಇದು ನಂದು ಫಸ್ಟ್ 3 ಅಟೆಂಪ್ಟ್ಸ್ನಲ್ಲಿ ಪ್ರಾಬಬ್ಲಿ ನಾನು ಇದನ್ನು ಇನ್ನೂ ಕಲ್ತಿದ್ದಿಲ್ಲ. ಸೊ ಈ ಬಾರಿ ನಾನು ಇದ್ರ ಮೇಲೆ ಫೋಕಸ್ ಮಾಡಿದೆ. ನಾಲೆಜ್ ಸಾಕಷ್ಟು ಇದ್ದಿದ್ದರಿಂದ ಈ ಸ್ಕಿಲ್ಲನ್ನು ನಾನು ಡೆವಲಪ್ ಮಾಡಿಕೊಂಡೆ, MCQನ ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋದು. ಸೊ ಇದರ ಹೊರತಾಗಿ ವಿಷಯದಲ್ಲಿ ಏನೂ ಚೇಂಜ್ ಆಗಿದ್ದಿಲ್ಲ, ಸಬ್ಜೆಕ್ಟ್ಸ್ ನಂದೆಲ್ಲ ಸೇಮೇ ಇತ್ತು. ಸೊ ನಾನು ಲಾ ಗ್ರ್ಯಾಜುಯೇಟ್ ಆಗಿದ್ದರಿಂದ ಮೇನ್ಸ್ನಲ್ಲಿ ನಮ್ಮದು ಆಪ್ಷನಲ್ ಸಬ್ಜೆಕ್ಟನ್ನು ನಾನು ಫಸ್ಟ್ 3 ಟೈಮ್ಸ್ನೂ ಲಾ ಅಂತಲೇ ಚೂಸ್ ಮಾಡ್ಕೊಂಡಿದ್ದೆ. ಸೊ ಈ ಸರ್ತಿನೂ ನಾನು ಲಾ ಚೂಸ್ ಮಾಡ್ಕೊಂಡಿದ್ದೆ ಸರ್. ವೆರಿ ಗುಡ್. ಸೊ ಈಗ ನ್ಯಾಷನಲ್ ಲೆವೆಲಲ್ಲಿ 100 ರ್ಯಾಂಕ್ ಬಂದಿದೆ. ಕರ್ನಾಟಕಕ್ಕೆ ನೀವೇ ಮೊದಲಿಗರು ಈ ಬಾರಿ. ಸೊ ಈಗ 25 ಜನರು ಕರ್ನಾಟಕದಿಂದ ಸೆಲೆಕ್ಟ್ ಆಗಿದ್ದಾರೆ. ಸೊ ನಿಮಗೆ ಕೇಡರ್ ಮುಂದೆ ಯಾವುದು ಅಲಾಟ್ಮೆಂಟ್ ಆಗಿರುತ್ತೆ ಅದು ರೋಸ್ಟರ್ ಬೇಸ್ ಮೇಲೆ ಆಗಿರುತ್ತೆ. ಬಟ್ ನಿಮಗೆ ಯಾವ ಕೇಡರಲ್ಲಿ ಸರ್ವ್ ಮಾಡಬೇಕು ಅನ್ನುವಂಥ ಆಸೆ ಇದೆ? ಸರ್ ಅಂದರೆ ನಾವು ಸಿವಿಲ್ ಸರ್ವಿಸಸ್ ಅಂತ ಚೂಸ್ ಮಾಡಿಕೊಂಡಾಗ ಇವು ಆಲ್ ಇಂಡಿಯಾ ಸರ್ವಿಸಸ್ ಅಂತಲೇ ಆಗಿರ್ತವೆ. ಸೊ ಯಾವುದೇ ಭಾಗದಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕರೂ ತುಂಬ ಸಂತುಷ್ಟಿ ಆಗುತ್ತೆ ಸರ್. ಸೊ ಹೀಗಾಗಿ ಫಸ್ಟ್ ನಮ್ಮದು ಈಗ ನನ್ನ ರ್ಯಾಂಕ್ ಪ್ರಕಾರ ಯಾವ್ದು ಸರ್ವಿಸ್ ಸಿಗುತ್ತೆ, ಆಮೇಲೆ ಯಾವ ಕ್ಯಾಡರ್ ಸಿಗುತ್ತೆ, ಇದು ನಮ್ಮ ಟ್ರೈನಿಂಗ್ ಸ್ಟಾರ್ಟ್ ಆದಮೇಲೆ ಗೊತ್ತಾಗ್ಬೋದು. ಸೊ ನನ್ನ ಪ್ರಿಫರೆನ್ಸ್ ಅಂದರೆ ಸುಮಾರಾಗಿ ಎಲ್ಲರೂ ತಮ್ಮ ಹೋಮ್ ಸ್ಟೇಟನ್ನೇ ಫಸ್ಟ್ ಪ್ರಿಫರೆನ್ಸ್ ಅಂತ ಹಾಕಿರ್ತಾರೆ ಸರ್. ಸೊ ಹಾಗಾಗಿ ನಾನು ಕರ್ನಾಟಕ ಫಸ್ಟ್ ಪ್ರಿಫರೆನ್ಸ್ ಅಂತ ಹಾಕಿದ್ದೀನಿ. ಬಟ್ ಯಾವುದೇ ಸಿಕ್ಕರೂ ಸರ್ ಸಂತೋಷ ಅಷ್ಟೇ ಆಗುತ್ತೆ. ಖಂಡಿತ. ಅದು ನಿಮ್ಮದು ಈಗ ಮೊದಲನೇ ಪ್ರಿಫರೆನ್ಸ್ IAS ಆಗಿರುತ್ತಾ? ಹೌದು ಸರ್, ನಾನು IAS ಹಾಕಿದ್ದೀನಿ ಸರ್. ವೆರಿ ಗುಡ್. ಸೊ ಈಗ ಈ IAS ಎಕ್ಸಾಮನ್ನು ಬರೆದ್ರಿ. ಸೊ ಈಗ ಮುಂದೆ ಎಕ್ಸಾಮನ್ನು ಬರೆಯೋರಿಗೆ ನಿಮ್ಮ ಕೆಲವೊಂದಷ್ಟು ಅಮೂಲ್ಯವಾದ ಸಲಹೆ ಸೂಚನೆಗಳು ಯಾವ ರೀತಿಯಾಗಿರ್ತವೆ? ಸರ್ ಮೊದಲನೇದಾಗಿ ನಾನು ಏನು ಹೇಳ್ತೀನಿ ಅಂದರೆ ಈ ಪರೀಕ್ಷೆ ಒಂದು ದೀರ್ಘಾವಧಿಯ ಪರೀಕ್ಷೆ ಆಗಿರುತ್ತೆ. ಸೊ 1 ಇಯರ್ ಎಕ್ಸಾಮ್ ಸೈಕಲ್ಲೇ ಆಗಿರುತ್ತೆ. ಸೊ ಇದರಲ್ಲಿ ನಾವು ಇದನ್ನು ಬರೀಬೇಕು ಅಂತ ಡಿಸೈಡ್ ಮಾಡೋಕ್ಕಿಂತ ಮುಂಚೆನೇ ನಮ್ಮ ಕಾರಣ ಒಂದು ಕ್ಲಿಯರ್ ಆಗಿರಬೇಕು, ನಮ್ಗೆ ಯಾಕೆ ಮಾಡಬೇಕು ಅಂತ. ಬಿಕಾಸ್ ಈ ಟೈಮ್ನಲ್ಲಿ ನಮ್ಮ ಕರಿಯರ್ ಅಪಾರ್ಚುನಿಟೀಸ್ ನಮ್ಮದು ಚೋಸನ್ ಫೀಲ್ಡ್ನಲ್ಲಿ ಸಾಕಷ್ಟು ಇರ್ತವೆ. ಸೊ ಫಸ್ಟ್ ನಾವು ಸ್ವಲ್ಪ ಟೈಮ್ ಕೊಟ್ಟು ಎಕ್ಸ್ಪ್ಲೋರ್ ಮಾಡಿ ಒಂದು ಇದನ್ನೇ ಮಾಡಬೇಕು ಅಂತ ಡಿಸೈಡ್ ಮಾಡಿದರೆ ಮುಂದೆ ನಾವು ಯಾವಾಗಾದರೂ ವಿಫಲತೆ ಕಂಡ್ರೆ ಅಥವಾ ಏನಾದರೂ ಆಬ್ಸ್ಟೆಕಲ್ಸ್ ಬಂದರೆ ನಮ್ಮ ಕಾರಣ ಸ್ಟ್ರಾಂಗ್ ಇತ್ತು ಅಂತಂದರೆ ನಮ್ಮ ಮೋಟಿವೇಶನ್ ಹೋಗೋದಿಲ್ಲ. ಸೊ ಇದು ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸರ್. ಇದಾದಮೇಲೆ ನಾವು ಒಂದು ಮಾರ್ಗದರ್ಶನ ತೊಗೋಬೇಕು ಯಾರ ಕಡೆ ಅಂದಾದರೂ. ಸೊ ಕೋಚಿಂಗ್ ಅಂತಲೇ ಅಲ್ಲ, ಆದರೆ ಜಸ್ಟ್ ಯಾರ ಜೊತೆರೇ ಮಾತಾಡಿ, ಅಥವಾ ಈಗ ಯೂಟ್ಯೂಬ್ನಲ್ಲಿ ಸಾಕಷ್ಟು ಜನ ಸಕ್ಸಸ್ಫುಲ್ ಆಗಿದ್ದವರು ತಾವು ಹೆಂಗೆ ಪಾಸ್ ಆದರು, ಆಮೇಲೆ ಅವ್ರ ಸ್ಟ್ರಾಟಜಿ ಏನಿತ್ತು ಅಂತ ಹೇಳಿರ್ತಾರೆ. ಸೊ ನಾವು ಸ್ವಲ್ಪ ಜನರ ಮಾತು ಕೇಳಿ ಅವ್ರಿಗೆ ಏನು ವರ್ಕ್ ಆಯಿತು, ನಮಗದು ನಾವು ಅದನ್ನು ಇನ್ಕ್ಲೂಡ್ ಮಾಡ್ಕೋಬೋದಾ ಅಂತ ನಾವು ಡಿಸೈಡ್ ಮಾಡಬೇಕು. ಸೊ ಮಾರ್ಗದರ್ಶನ ಇದರ್ ಆನ್ಲೈನ್ ಫಾರ್ಮ್ನಲ್ಲಿ ಅಥವಾ ಯಾರಿಗಾದ್ರೂ ಭೇಟಿಯಾಗಿ ಮಾತಾಡಲಿಕ್ಕಾದರೆ ಸೊ ಇದನ್ನು ತೊಗೋಬೇಕು. ಆಮೇಲೆ ಸರ್ ಬುಕ್ ಲಿಸ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಪರೀಕ್ಷೆಯಲ್ಲಿ ಆಲ್ಮೋಸ್ಟ್ ಸ್ಟ್ಯಾಂಡರ್ಡ್ ಬುಕ್ಸನ್ನೇ ಎಲ್ಲರೂ ಫಾಲೋ ಮಾಡ್ತಾರೆ. ಸೊ ಈಗ ಒಂದೊಂದು ಸಬ್ಜೆಕ್ಟಿಗೆ ಒಂದೊಂದು ಬುಕ್ ಅಂತ ನಾವು ಇಟ್ಕೊಂಡಿರ್ತೀವಿ, ಮೇನ್ ಬುಕ್ ಅಂತ. ಸೊ ಸ್ವಲ್ಪ ಸತಿ ಏನಾಗುತ್ತೆ ಅಂದರೆ ನಾವು ಹೊಸ ಬುಕ್ಕಿ ಬಂದಿದೆ ಅಥವಾ ಬೇರೆದವ್ರು ಯಾರೋ ಹೇಳಿದರು ಅಂತ ನಮ್ಮ ಬುಕ್ ಲಿಸ್ಟನ್ನು ನಾವು ಇನ್ಕ್ರೀಸ್ ಮಾಡ್ಕೋತಾ ಹೋದರೆ ನಮ್ಗೆ ಅದನ್ನ ರಿವಿಷನ್ ಮಾಡಲಿಕ್ಕೆ ಟೈಮ್ ಸಿಗೋಂಗಿಲ್ಲ. ಸೊ ಅದಕ್ಕಾಗಿ ನಾವು ಒಂದೇ ಒಂದು ಬುಕ್ ಲಿಸ್ಟನ್ನು ಫಸ್ಟಿಗೆ ಡಿಸೈಡ್ ಮಾಡಿ ಇಟ್ಕೊಂಡು ಅದನ್ನೇ ಮತ್ತೆ ಮತ್ತೆ ಓದೋದು ಒಂದು ನಮ್ಮ ಸ್ಟ್ರಾಂಗಾಗಿ ಡಿಸೈಡ್ ಮಾಡಿಬಿಡಬೇಕು. ಬೇರೆಯವ್ರ ಮಾತು ಕೇಳಿ ನಡುವೆ ನಮ್ಮ ಸ್ಟ್ರಾಟಜಿ ಚೇಂಜ್ ಮಾಡಬಾರ್ದು. ಆಮೇಲೆ ಸರ್ ಇನ್ನೊಂದು ಏನಂದರೆ ಈ ಪರೀಕ್ಷೆಗಳಲ್ಲಿ ನಾವು ಯಾವುದಾದ್ರೂ ಕೋಚಿಂಗ್ ಇನ್ಸ್ಟಿಟ್ಯೂಟಿನ ಟೆಸ್ಟ್ ಸೀರೀಸನ್ನು ಫಾಲೋ ಮಾಡೋ ಬದಲು UPSCದೇ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಅಂದರೆ ಹಳೆ ವರ್ಷದ ಎಲ್ಲ ಕ್ವೆಶನ್ ಪೇಪರ್ಗಳನ್ನು ಅವು UPSC ವೆಬ್ಸೈಟಲ್ಲೇ ಫ್ರೀಯಾಗಿ ಸಿಗ್ತವೆ. ಸೊ ಅವನ್ನ ಡೌನ್ಲೋಡ್ ಮಾಡಿಕೊಂಡು ಅವನ್ನೇ ಮತ್ತೆ ಮತ್ತೆ ಓದಿ ಅವನ್ನ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡೋದು. ಆಮೇಲೆ ನಮ್ಗೆ ಗೊತ್ತಿಲ್ಲದೆ ಕ್ವೆಶನ್ಸನ್ನ ಇನ್ನೂ ಹೆಚ್ಚು ರಿಸರ್ಚ್ ಮಾಡೋದು, ಇದನ್ನು ಜಾಸ್ತಿ ಮಾಡಬೇಕು. ಸೊ ಪ್ರಿಲಿಮ್ಸ್ ಆಗಲಿ ಮೇನ್ಸ್ ಆಗಲಿ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಸೆಲ್ಫ್ ಎವ್ಯಾಲ್ಯೂಯೇಷನ್ ಭಾಳ ಇಂಪಾರ್ಟೆಂಟ್ ಸರ್. ನಮ್ಮದು ಸಬ್ಜೆಕ್ಟಿನ ನಾಲೆಜ್ ಆಗಲಿ ಅಥವಾ ನಾವು ಟೆಸ್ಟ್ನಲ್ಲಿ ಹೆಂಗೆ ಬರೆದ್ವಿ ಆನ್ಸರ್ಸ್, ಅಥವಾ ನಮ್ಮ ಸಾಧಾರಣವಾಗಿ ನಮ್ಮ ತಯಾರಿ ಹೆಂಗೆ ನಡೀತಾ ಇದೆ ಅನ್ನೋದರ ಬೆಸ್ಟ್ ಜಡ್ಜ್ ನಾವೇ ಆಗಿರ್ತೀವಿ. ಬಿಕಾಸ್ ನಮಗೆ ಗೊತ್ತಿರುತ್ತೆ ನಮ್ಗೆ ಎಷ್ಟು ತಿಳಿದಿದೆ, ನಾವು ಎಷ್ಟು ಎಫರ್ಟ್ ಹಾಕ್ತಾ ಇದ್ದೀವಿ ಅಂತ. ಸೊ ಕಾಲಕ್ಕೆ ಈಗ ಒಂದು ವಾರದಲ್ಲಿ ಕೂತು ಒಂದು 2 ತಾಸು ನಾವು ಹೆಂಗೆ ಮಾಡ್ತಾ ಇದ್ದೀವಿ, ಇನ್ನೂ ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅಂತ ನಾವೇ ಡಿಸೈಡ್ ಮಾಡ್ಕೋಬೇಕು ಸರ್. ಸೊ ಇದಿಷ್ಟು ನಾನು ಟಿಪ್ಸ್ ಅಂತ ಹೇಳ್ತೀನಿ ಸರ್. ಸೊ ದಟ್ ನೀವು ಎಲ್ಲೂ ಪ್ರೈವೇಟಾಗಿ ಕೋಚಿಂಗ್ ಅಂತ ಹೋಗಿಲ್ಲ ಅಥವಾ ಯಾವುದೂ ಮಾರ್ಕ್ ಟೆಸ್ಟ್ಸನ್ನು UPSCದೇ ರೆಫರ್ ಮಾಡಿದ್ರಿ,
ಬೇರೆ ಮಾರ್ಕ್ ಟೆಸ್ಟ್ ಯಾವುದೂ ನೀವು ತೊಗೊಂಡಿಲ್ಲ? ಹೌದು ಸರ್. ಅಂದರೆ ನಾನು ಮೊದಲಿಗೆ ನಂದು ಪ್ರೀವಿಯಸ್ ಅಟೆಂಪ್ಟ್ಸಲ್ಲಿ ಮಾಕ್ ಟೆಸ್ಟ್ ಸೀರೀಸನ್ನು ನಾನು ಪರ್ಚೇಸ್ ಮಾಡಿದ್ದೆ, ಸಬ್ಸ್ಕ್ರೈಬ್ ಮಾಡಿದ್ದೆ. ಆದರೆ ಅಷ್ಟು ನನಗದು ಯೂಸ್ಫುಲ್ ಅನ್ನಿಸ್ಲಿಲ್ಲ. ಸೊ ನಾನು ಅದನ್ನ ಫಾಲೋ ಮಾಡಲಿಲ್ಲ ಸರ್ ಆಮೇಲೆ. ಬಿಕಾಸ್ ಇದು ಆವಾಗ ನಾನು ಇನ್ನೂ ಸ್ಟಾರ್ಟ್ ಮಾಡ್ತಾ ಇದ್ದೆ, ಆವಾಗ ಅಷ್ಟು ಐಡಿಯಾ ಇದ್ದಿದ್ದಿಲ್ಲ. ಸೊ ಯಾವಾಗ ನಂಗೆ ಪರೀಕ್ಷೆ ಅರ್ಥ ಹಾಕೋತಾ ಹೋಯಿತು ಆವಾಗ ನಂಗೆ ಗೊತ್ತಾಯಿತು ಪ್ರೀವಿಯಸ್ ಇಯರ್ ಕ್ವೆಶನ್ಸೇ ಬೆಸ್ಟ್ ಸೋರ್ಸ್ ಅಂತ. ಸೊ ಆವಾಗ ಅದನ್ನು ತೊಗೊಳ್ಳೋದು ಬಿಟ್ಟು ನಾನು ಪ್ರೀವಿಯಸ್ ಇಯರ್ ಕ್ವೆಶನ್ಸನ್ನೇ ನಾನಾಗೆ ಸಾಲ್ವ್ ಮಾಡೋದು ಹೆಚ್ಚು ಪ್ರಾಮುಖ್ಯತೆ ಕೊಟ್ಟೆ ಸರ್. ಸೊ ಈ ಬಾರಿ ಮೇನ್ಸಲ್ಲಿ ಪ್ರಶ್ನೆಗಳು ಯಾವ್ಯಾವ ರೀತಿ ಇತ್ತು, ಸ್ವಲ್ಪ ಒಂದೆರಡು ಉದಾಹರಣೆ ಕೊಡ್ಬೋದಾ? ಸರ್ ಮೇನ್ಸ್ನಲ್ಲಿ ಈಗ ಉದಾಹರಣೆಗೆ ನಮ್ಮದು ಫಸ್ಟ್ 9 ಪೇಪರ್ ಇರ್ತವೆ ಸರ್. ಅದರಲ್ಲಿ 2 ಕಂಪಲ್ಸರಿ ಪೇಪರ್ ಲ್ಯಾಂಗ್ವೇಜ್ ಇದ್ದು, ಒಂದು ಇಂಗ್ಲೀಷ್, ಒಂದು ರೀಜ್ನಲ್ ಲ್ಯಾಂಗ್ವೇಜ್. ಸೊ ಇವು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇರ್ತದೆ. ಆಮೇಲೆ 7 ಪೇಪರ್ಸ್ ಬೇರೆ ನಮ್ಮ ವಿಷಯಗಳದ್ದು. ಸೊ ಇದರಲ್ಲಿ 5 ಪೇಪರ್ ಕಾಮನ್ ಇರ್ತವೆ, ಒಂದು ಎಸ್ಸೆ, ಆಮೇಲೆ 4 ಜನರಲ್ ಸ್ಟಡೀಸ್ ಪೇಪರ್ ಅಂತ, ಆಮೇಲೆ 2 ನಮ್ಮದು ಆಪ್ಷನಲ್ ಸಬ್ಜೆಕ್ಟ್ ಇರುತ್ತೆ. ನಂದು ಲಾ ಆಗಿತ್ತು. ಸೊ ಇದರಲ್ಲಿ ಸುಮಾರು ಪ್ರತಿ ವರ್ಷ ಬರೋ ಥರನೇ ಟ್ರೆಂಡ್ ಇತ್ತು, ಹಾಗೇನು ಡಿಫ್ರೆಂಟ್ ಬದಲಾವಣೆ ಆಗಿದ್ದಿಲ್ಲ ಮೇನ್ಸ್ನಲ್ಲಿ. ಸೊ ಎಸ್ಸೆಗಾಗಲಿ ಈಗ ಫಾರ್ ಎಕ್ಸಾಂಪಲ್ ನಾನು ಎಸ್ಸೆಗೆ 2 ಎಸ್ಸೆ ಬರೆಯೋದಿರುತ್ತೆ 3 ಅವರ್ಸ್ ಟೈಮ್ನಲ್ಲಿ. ಸೊ 2 ಪಾರ್ಟ್ನಲ್ಲಿ ಇರುತ್ತೆ. ಒಂದೊಂದು ಪಾರ್ಟ್ನಲ್ಲಿ 4 ಎಸ್ಸೆ ಟಾಪಿಕ್ಸ್ ಇರ್ತವೆ. ವಿ ಕ್ಯಾನ್ ಚೂಸ್ 1 ಅಮಾಂಗ್ ಬೋತ್ ದ ಟಾಪಿಕ್ಸ್. ಸೊ ನಾನು ಒಂದು ಈಗ ವಿಷನರಿ ಲೀಡರ್ ಹೇಗೆ ಡಿಸೈಡ್ ಮಾಡ್ತಾರೆ ಅನ್ನೋ ಒಂದು ಎಸ್ಸೆ ಇತ್ತು ಸರ್. ಸೊ ಇದರಲ್ಲಿ ಎಸ್ಸೆದಲ್ಲಿ ಏನು ಬರೀಬೇಕು ಅಂತಂದರೆ, ನಮ್ಮದು ಜಾಸ್ತಿ ಎಕ್ಸಾಂಪಲ್ಸ್ ಯೂಸ್ ಮಾಡಿಕೊಂಡು ನಾವು ಎಸ್ಸೆ ಬರೆದ್ರೆ ನಮ್ಮದು ಇಮೋಷನ್ಸನ್ನು ನಾವು ಹೇಗೆ ಕನ್ವೆ ಮಾಡ್ತೀವಿ ಅವರಿಗೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮದು ಇಂಗ್ಲೀಷ್ ಲ್ಯಾಂಗ್ವೇಜ್ ತುಂಬ ಚೆನ್ನಾಗಿರಬೇಕು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆದರೆ ನಾವು ಏನು ಹೇಳೋಕೆ ಇಷ್ಟಪಡ್ತಾ ಇದ್ದೀವಿ ಅದನ್ನ ಕ್ಲಿಯರಾಗಿ ಆರ್ಟಿಕ್ಯುಲೇಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಕ್ಕೆ ಉದಾಹರಣೆಗಳನ್ನ ಜಾಸ್ತಿ ಯೂಸ್ ಮಾಡಿಕೊಂಡು ನಾವು ಹೇಳ್ಬೋದು. ಸೊ ಈ ಥರ ಎಸ್ಸೆದಾಗಿತ್ತು. ಆಮೇಲೆ ಈಗ GS 1 ಆಮೇಲೆ GS 2, 3, 4 ಇದರಲ್ಲಿ ಪಾಲಿಟಿ, ಹಿಸ್ಟ್ರಿ ಈ ಥರದ ಕ್ವೆಶನ್ಸ್ ಎಲ್ಲ ಸುಮಾರು ಪ್ರತಿ ವರ್ಷ ಬರೋ ಹಾಗೇ ಸೇಮ್ ಲೈನ್ಸ್ ಮೇಲೆ ಸರ್ ಕ್ವೆಶನ್ಸ್ ಇದ್ದು. ಆಮೇಲೆ ಲಾದಲ್ಲಿ ಕೂಡ ಲಾದಲ್ಲಿ ಸ್ಪೆಷಲಿ ಸರ್ ಆಪ್ಷನಲ್ ಸಬ್ಜೆಕ್ಟ್ಸಲ್ಲಿ ಏನಾಗುತ್ತೆ ಅಂದರೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ರಿಪಿಟೇಷನ್ ಜಾಸ್ತಿ ಆಗುತ್ತೆ. ಕ್ವೆಶನ್ ಫ್ರೇಮ್ ಮಾಡಿರೋ ರೀತಿ ಡಿಫ್ರೆಂಟ್ ಇರ್ಬೋದು, ಆದರೆ ಕ್ವೆಶನ್ಸ್ ಸರಿ ಸುಮಾರು ಯಾವ ಟಾಪಿಕ್ಸಿಂದ ಬರುತ್ತೆ ಏನು ಒಂದು 70-80% ಸೇಮ್ ಆಗಿರುತ್ತೆ ಸರ್. ಸೊ ಇಂಪಾರ್ಟೆಂಟ್ ಟಾಪಿಕ್ಸನ್ನು ಸರಿಯಾಗಿ ಓದ್ಕೊಂಡು ಹೋಗಿದ್ರಿಂದ ಅದನ್ನ ಆನ್ಸರ್ ಮಾಡಲಿಕ್ಕೆ ಈಸಿ ಆಯಿತು. ಅಂದರೆ ಲಾದಲ್ಲಿನೂ ಕೂಡ ಈಗ ಆರ್ಟಿಕಲ್ 21 ಜಾಸ್ತಿ ಇಂಪಾರ್ಟೆಂಟ್ ಇದೆ, ಅದರದ್ದು ಇಂಟರ್ಪ್ರಿಟೇಷನ್ ಸುಪ್ರೀಂ ಕೋರ್ಟ್ ಹೆಂಗೆ ಮಾಡ್ತಾ ಇದೆ, ಈಗ ಅದರ ಹೊಸ ಅದರಲ್ಲೇ ಯಾವ್ಯಾವ ಬೇರೆ ರೈಟ್ಸ್ ಬಂದಿದೆ. ಆಮೇಲೆ ಕ್ರಿಮಿನಲ್ ಲಾದಲ್ಲಿ ಒಂದು ಸನ್ನಿವೇಶ ಕೊಟ್ಟು ಇದರಲ್ಲಿ ಯಾವ್ಯಾವ ಸೆಕ್ಷನ್ಸ್ ಆಫ್ IPC ಅಪ್ಲೈ ಆಗುತ್ತೆ, ಈ ಥರದ್ದೆಲ್ಲ ಕ್ವೆಶನ್ಸ್ ಇತ್ತು ಸರ್. ಸೊ ಸಂದರ್ಶನದಲ್ಲಿ ಯಾವ ರೀತಿ ಇತ್ತು ನಿಮ್ಮ ಅನುಭವ? ಏನೇನು ಪ್ರಶ್ನೆಗಳು ಬಂದವು? ಯಾರ ಪೆನಲ್ ಇತ್ತು? ಎಸ್ ಸರ್. ಇದು ಸಂದರ್ಶನ ಬರೀ ಇಂಟರ್ವ್ಯೂ ಅಷ್ಟೇ ಅಲ್ಲದೆ ಪರ್ಸ್ನಾಲಿಟಿ ಟೆಸ್ಟ್ ಆಗಿರೋದ್ರಿಂದ ಕ್ವೆಶನ್ಸ್ ಕೂಡ ಆ ಥರನೇ ಇರುತ್ತೆ. ಅಂದರೆ ನಾವು ಸಂದರ್ಶನಕ್ಕೆ ಹೋಗೋಗೆ ಮುಂಚೆ ಮೀನ್ಸ್ ಪಾಸ್ ಆದಮೇಲೆ ಒಂದು ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅಂತ ಫಿಲ್ ಮಾಡಿರ್ತೀವಿ, DAF ಅಂತ. ಸೊ ನಾವು ಇಂಟರ್ವ್ಯೂಗೆ ಹೋದಾಗ ಅವ್ರ ಮುಂದೆ ನಮ್ಮದು ಈ DAF ಇರುತ್ತೆ ಸರ್. ಸೊ ಇದರಲ್ಲಿ ನಮ್ಮ ಬೇಸಿಕ್ ಇನ್ಫಾರ್ಮೇಷನ್, ನಮ್ಮ ತಂದೆ ತಾಯಿ ಪ್ರೊಫೆಷನ್, ನಾವು ಯಾವ ಸ್ಥಳದಿಂದ ಬಂದಿದ್ದೀವಿ, ಈಗ ಕರೆಂಟ್ಲಿ ಎಲ್ಲಿದ್ದೀವಿ, ಆಮೇಲೆ ನಮ್ಮ ಎಜುಕೇಷ್ನಲ್ ಕ್ವಾಲಿಫಿಕೇಷನ್, ಆಮೇಲೆ ಜಾಬ್ ಇಫ್ ಎನಿ ಅಪ್ಲಿಕೇಬಲ್, ಆಮೇಲೆ ನಮ್ಮದು ಪರ್ಸೆಂಟೇಜ್ ಎಲ್ಲ 10th ಅಥವಾ ಗ್ರ್ಯಾಜುಯೇಷನ್ ಲೆವೆಲ್ದಲ್ಲಿ. ಸೊ ಇದೆಲ್ಲ ಇರುತ್ತೆ. ಅದರ ಜೊತೆಗೆ ನಮ್ದು ಏನಾದರೂ ಅಚೀವ್ಮೆಂಟ್ಸ್ ಇದ್ದರೆ, ಆಮೇಲೆ ಸ್ಕೂಲ್ಗಳಲ್ಲಿ ಲೀಡರ್ಶಿಪ್ ಪೊಸಿಷನ್ಸ್ ಇದ್ದರೆ, ಆಮೇಲೆ ನಮ್ಮ ಹವ್ಯಾಸಗಳು, ಆಮೇಲೆ ನಮ್ಮ ಇಂಟ್ರೆಸ್ಟ್ ಎದರಲ್ಲಿದೆ, ಈ ಥರ ಎಲ್ಲ ನಾವು ಬರೆದಿರ್ತೀವಿ. ಸೊ ನಂದು ಅಪ್ಲಿಕೇಶನ್ ಬೇಸ್ ಏನಿತ್ತು ಅಂತಂದರೆ, ನಾನು ಲಾ ಗ್ರ್ಯಾಜುಯೇಟ್ ಜೊತೆಗೆ ನಂದು ಕ್ರಿಮಿನಲ್ ಲಾದಲ್ಲಿ ಗೋಲ್ಡ್ ಮೆಡಲ್ ಇತ್ತು. ಆಮೇಲೆ ನಾನು ಲೀಡರ್ಶಿಪ್ ಪೊಸಿಷನ್ಸ್ಗಳಲ್ಲಿ ಸಾಕಷ್ಟು ಕ್ರಿಮಿನಲ್ ಲಾ ಕಾನ್ಫರೆನ್ಸಸ್ ನಾನು ಆರ್ಗನೈಸ್ ಮಾಡಿದ್ದೆ ಆ್ಯಸ್ ಅ ಸ್ಟೂಡೆಂಟ್ ಕನ್ವೀನರ್. ಸೊ ಆಮೇಲೆ ನಂದು ಪಬ್ಲಿಕೇಶನ್ಸ್, ಎಸ್ಸೆ ಈ ಥರ ಎಲ್ಲ ಲಾ ಸಬ್ಜೆಕ್ಟ್ನಲ್ಲೇ ಜಾಸ್ತಿ ಇತ್ತು. ಆಮೇಲೆ ನನ್ನ ಇಂಟ್ರೆಸ್ಟ್ನಲ್ಲಿನೂ ಕೂಡ ಎನಿಮಲ್ ರೈಟ್ಸ್ ಬಗ್ಗೆ ನಾನು ಆಸಕ್ತಿ ಇಟ್ಕೊಂಡಿದ್ದೀನಿ. ಸೊ ಇದರಿಂದ ನನ್ನ ಇಂಟರ್ವ್ಯೂ ಸುಮಾರು ಆನ್ ದೀಸ್ ಲೈನ್ಸ್ ಓನ್ಲಿ ಇತ್ತು ಸರ್. ಸೊ ನನಗೆ ಶ್ರೀ ಸಂಜಯ್ ವರ್ಮಾ ಸರ್ ಪ್ಯಾನಲ್ ಇತ್ತು ಸರ್. ಸೊ ಅವತ್ತಿನ ದಿನ ನನಗೇನು ಕ್ವೆಶನ್ಸ್ ಕೇಳಿದರು ಅಂದರೆ, ಇದು ಡೆಲ್ಲಿಯಲ್ಲಿ ನಿಮ್ಮ ಫಸ್ಟ್ ಟೈಮಾ ಅಂತ ಫಸ್ಟ್ ಕ್ವೆಶನ್ ಕೇಳಿದರು. ಸೊ ಆವಾಗ ನಾನು ಇಲ್ಲ ಸರ್, ಒಂದು ಇಂಟರ್ನ್ಶಿಪ್ಪಿಗೆ ಮುಂಚೆ ಬಂದಿದ್ದೆ ಅಂತ ಹೇಳಿದ ಮೇಲೆ, ಸೊ ಅದು ಯಾವ ಇಂಟರ್ನ್ಶಿಪ್ ಇತ್ತು ಅಂತ ಕೇಳಿದರು. ಸೊ ಇದರಿಂದನೇ ನಂದು ಒಂದು ಲಾ ಇಂಟರ್ನ್ಶಿಪ್ದಿಂದನೇ ಸ್ಟಾರ್ಟ್ ಆಗಿರೋದ್ರಿಂದ ಇಂಟರ್ವ್ಯೂ ಕೂಡ ಸುಮಾರು ಲಾದ ಮೇಲೇ ಹೋಯಿತು. ಸೊ ಕ್ರಿಮಿನಲ್ ಲಾದ ಕ್ವೆಶನ್ಸ್ ಕೇಳಿದರು, ಎನ್ವಿರಾನ್ಮೆಂಟಲ್ ಲಾದ ಬಗ್ಗೆ, ಇಂಟರ್ನ್ಯಾಷನಲ್ ಲಾದ ಬಗ್ಗೆ, ಆಮೇಲೆ ಸೋಷಿಯಲ್ ವೆಲ್ಫೇರ್ ಲೆಜಿಸ್ಲೇಷನ್ಸ್, ಆಮೇಲೆ ಒಂದು ಸನ್ನಿವೇಶ ಕೊಟ್ಟು ನೀವೀಗ ಲಾ ಮಿನಿಸ್ಟರ್ ಅಥವಾ ಒಂದು ಡ್ರಾಫ್ಟ್ ಮಾಡಬೇಕು ಅಂತ ಇತ್ತಂದರೆ ಲಾ ಯಾರು ಸ್ಟ್ರೀಟ್ ವೆಂಡರ್ಸ್ ಬಗ್ಗೆ, ಅವ್ರನ್ನ ಪ್ರೊಟೆಕ್ಷನ್ ಬಗ್ಗೆ ನೀವೊಂದು ಕಾನೂನು ಮಾಡಬೇಕಂದ್ರೆ ಅದರೊಳಗೆ ಯಾವ್ಯಾವ ಇಂಗ್ರೀಡಿಯೆಂಟ್ಸನ್ನು ನೀವು ಹಾಕ್ತೀರಿ ಅಂತ ಒಂದು ಕ್ವೆಶನ್ ಕೇಳಿದರು. ಸೊ ಇದರಲ್ಲಿ ಅವ್ರು ಟೈಮ್ ಕೂಡ ಕೊಟ್ಟರು. ಸೊ ಅದು ಒಂದು ಅಟ್ಮಾಸ್ಫಿಯರ್ ತುಂಬ ಕಾರ್ಡಿಯಲ್ ಆಗಿರುತ್ತೆ ಸರ್. ಅವರು ನೀವು ನರ್ವಸ್ ಆಗಿರ್ತೀರಾ ಫಸ್ಟ್ ಇಂಟರ್ವ್ಯೂ ಅಂತ ಅವ್ರಿಗೂ ಗೊತ್ತಿರುತ್ತೆ. ಸೊ ಸ್ವಲ್ಪ ಅವರು ನಿಮಗೆ ಯೋಚನೆ ಮಾಡಲಿಕ್ಕೆ ಟೈಮ್ ಬೇಕಿದೆ ತಗೊಳ್ಳಿ ಅಂತಲೂ ಹೇಳ್ತಾರೆ. ಮುಂದೆ ನೋಟ್ ಪ್ಯಾಡ್ ಪೆನ್ನು ಇರುತ್ತೆ, ಬೇಕಿದ್ರೆ ನೀವು ಬರ್ಕೊಂಡು ವಿಚಾರ ಮಾಡಿನೂ ಹೇಳ್ಬೋದು. ಸೊ ಈ ಥರ ನನ್ನ ಆನ್ಸರಿಗೆ ತಕ್ಕಂತೆ ಅವ್ರು ಮತ್ತೆ ಮರು ಪ್ರಶ್ನೆ ಕೇಳ್ತಿದ್ರು. ಸೊ ಈ ಥರ ಒಂದು ಸುಮಾರಾಗಿ ಲಾ ಕ್ವೆಶನ್ಸೇ ಜಾಸ್ತಿ ಇತ್ತು ಸರ್ ನಂದು. ಸೊ ಈಗ UPSCಯಲ್ಲಿ ಒಟ್ಟಾರೆ ಎಷ್ಟು ಅಂಕಗಳ ಪೈಕಿ ಎಷ್ಟು ಅಂಕಗಳನ್ನು ಪಡೆದಿದ್ದೀರಿ? ಸಂದರ್ಶನದಲ್ಲಿ ಎಷ್ಟು ಅಂಕ ಬಂದಿದೆ?
ಸರ್ ಟೋಟಲ್ ಯು ಪಿ ಎಸ್ ಸಿಯಲ್ಲಿ ನಮ್ಮದು ಒಂದು 2025 ಮಾರ್ಕ್ಸಿಂದು ಒಂದು ಟೋಟಲ್ ಆಗಿರುತ್ತೆ ಸರ್. ಸೊ ಅದರಲ್ಲಿ ಸಂದರ್ಶನದ್ದು 275 ಮಾರ್ಕ್ಸ್ ಇರುತ್ತೆ. ಸೊ ನನಗೆ ಸಂದರ್ಶನದಲ್ಲಿ 190 ಮಾರ್ಕ್ಸ್ ಬಂದಿತ್ತು. ಆಮೇಲೆ ರಿಟರ್ನ್ ಎಕ್ಸಾಮ್ನಲ್ಲಿ 802 ಮಾರ್ಕ್ಸ್ ಬಂದಿತ್ತು ಸರ್. ಸೊ ಟೋಟಲ್ ಆಗಿ 992 ಮಾರ್ಕ್ಸ್ ಬಂದಿದೆ. ಎಸ್ ಸರ್. ಸೊ ನಿಮ್ಮ ಈ ಯು ಪಿ ಎಸ್ ಸಿ ಸಾಧನೆ ಹಿನ್ನೆಲೆಯಲ್ಲಿ ನಿಮ್ಮ ಕುಟುಂಬದ ಒಂದು ಪಾತ್ರ ಏನು? ನಿಮ್ಮ ತಂದೆ ತಾಯಿ, ನಿಮ್ಮ ಸಹೋದರ, ಸೊ ಯಾವ ರೀತಿ ನಿಮಗೆ ಸಪೋರ್ಟಿವ್ ಆಗಿದ್ದರು, ಹೇಗೆ? ಸರ್, ಯು ಪಿ ಎಸ್ ಸಿ ಜರ್ನಿ ಅಂತ ನಾವು ಅಂದ್ಕೊಂಡ್ರೆ ಸುಮಾರು ಎಲ್ಲರದು ಸ್ವಲ್ಪ ಲಾಂಗ್ ಜರ್ನಿನೇ ಆಗ್ಬೋದು. ಒಂದೇ ಅಟೆಂಪ್ಟ್ ಇದ್ರೂ ಕೂಡ ಅದು ಸೈಕಲ್ಲೇ 1 ಇಯರದ್ದಾಗಿರುತ್ತೆ. ಸೊ ಕುಟುಂಬದ ಪಾತ್ರ ತುಂಬ ಇಂಪಾರ್ಟೆಂಟ್ ಆಗಿಬಿಡುತ್ತೆ ಸರ್. ಬಿಕಾಸ್ ನಾವು ಸ್ಕೂಲ್ನಲ್ಲಿ ನಮ್ಮ ಫ್ರೆಂಡ್ಸ್ ಜೊತೆಗೆ ಓದ್ತಾ ಇರ್ತೀವಿ. ಈಗ ನಾವು ಒಬ್ಬರೇ ಆಗಿ ಓದೋದು, ಆಮೇಲೆ ಡಿಗ್ರಿ ಮುಗಿದ ಮೇಲೆ ಬೇರೆ ಕರಿಯರ್ ಅಪಾರ್ಚುನಿಟೀಸನ್ನ ಬಿಟ್ಟು ಇದನ್ನು ಮಾಡ್ತಾ ಇರ್ತೀವಿ. ಸೊ ಸ್ವಲ್ಪ ಒತ್ತಡ ಅನ್ನಿಸ್ತಾ ಇರುತ್ತೆ. ಸೊ ಕುಟುಂಬದವರು ನಿಮ್ಗೆ ಮಾಡ್ತೀರಾ, ಸಪೋರ್ಟ್ ಮಾಡ್ತಾ ಇದ್ದೀವಿ ನಾವು, ನೀವು ಚಿಂತೆ ಮಾಡಬೇಡಿ ಬೇರೆ ಇದ್ರದ್ದು ಅಭ್ಯಾಸ ನೀವು ಸರಿಯಾಗಿ ಮಾಡಿರಿ ಅಂತ ಹೇಳ್ಕೋತಾ ಹೋದರೆ ಆ ಧೈರ್ಯದಿಂದ ಆತ್ಮವಿಶ್ವಾಸ ಬಂದುಬಿಡುತ್ತೆ ಸರ್. ಸೊ ಇದರಲ್ಲಿ ನನ್ನ ಕುಟುಂಬದ ರೋಲ್ ಸಾಕಷ್ಟಿತ್ತು. ನಮ್ಮ ತಂದೆ ತಾಯಿ ಕೂಡ ಇದನ್ನೇ ಹೇಳ್ತಾ ಇದ್ರು. ಸೊ ನಾನು ಫಸ್ಟಿಗೆ ಪ್ರಿಲಿಮ್ಸ್ನಲ್ಲಿ ಫೇಲ್ ಆದಾಗ ಕೂಡ ಅವರು ಇಲ್ಲ ಏನೋ ಈ ಸತಿ ಆಗಿರಲಿಕ್ಕಿಲ್ಲ, ನೀನು ಮುಂದಿನ ಸತಿ ಚೆನ್ನಾಗಿ ಓದ್ಕೊಂಡು ಮಾಡ್ತೀಯಾ, ಸೊ ಸ್ಟಡಿ ವೆಲ್ ಅಂತಲೇ ಹೇಳ್ತಿದ್ರು. ಅದರ ಹೊರತಾಗಿ ಮತ್ತೇನಾದರೂ ಮಾಡ್ತೀಯೋ ಏನೋ ಅಂತಲೂ ಕೇಳಲಿಲ್ಲ. ಸೊ ನಿಂಗೆ ಇದೇ ಮಾಡೋದಿದೆ ಅಂತಂದರೆ ನೀನು ಮಾಡೇ ಮಾಡ್ತೀಯಾ, ಸೊ ಈ ಸತಿ ಇಲ್ಲ ಅಂದರೆ ಮುಂದಿನ ವರ್ಷ ಅಂತಲೇ ಅವ್ರು ಪ್ರತಿ ಸತಿನೂ ಹೇಳ್ತಿದ್ರು. ಸೊ ಆಮೇಲೆ ನಾನು ಇಲ್ಲೇ ಹುಬ್ಳಿ ಒಳಗಿದ್ದು ಅಭ್ಯಾಸ ಮಾಡ್ತಿದ್ದೆ. ಸೊ ಇಲ್ಲಿ ಜಾಸ್ತಿ ಫ್ರೆಂಡ್ಸ್ ಇದ್ದಿದ್ದಿಲ್ಲ ನನಗೆ. ಸೊ ನನ್ನ ತಂದೆ ತಾಯಿಗಳ ಜೊತೆ ಮಾತಾಡೋದೇ ನಂದು ಒಂದು ಸ್ಟ್ರೆಸ್ ಬಸ್ಟರ್ ಆಗ್ತಾಯಿತ್ತು. ಎಸ್ಪೆಷಲಿ ಅಮ್ಮನ ಜೊತೆನೇ ನಾನು ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಆಮೇಲೆ ಅಣ್ಣ ಬೆಂಗಳೂರಲ್ಲಿ ಇರ್ತಾನೆ. ಸೊ ಅವನ ಜೊತೆ ನಾನು ಫೋನಲ್ಲಿ ಮಾತಾಡ್ತಾ ಇದ್ದೆ. ಯಾವಾಗಾದರೂ ಸ್ಟ್ರೆಸ್ ಆಗ್ತಾಯಿದ್ರೆ ಕಾಲ್ ಮಾಡಿದರೆ ಅವ್ನು ನನಗಿಂತ 5 ವರ್ಷ ದೊಡ್ಡವನಿದ್ದಾನೆ. ಸೊ ಅವ್ನು ಹೇಳ್ತಾ ಇದ್ದ, ಇಲ್ಲ ಕರಿಯರ್ ಅಪಾರ್ಚುನಿಟೀಸ್ ಅಂತೂ ಬೇರೆ ಸಾಕಷ್ಟಿದೆ, ನಿಂದ ಡಿಗ್ರಿ ಚೆನ್ನಾಗಿರೋದ್ರಿಂದ ಯು ಕ್ಯಾನ್ ಗೋ ಫಾರ್ ಎನಿ ಅದರ್ ಥಿಂಗ್ ಆಲ್ಸೋ, ಬಟ್ ನೀನು ಡಿಟರ್ಮಿನೇಷನ್ ಇಟ್ಕೊಂಡಿದ್ಯಾ ಅಂದರೆ ಯು ಕ್ಯಾನ್ ಡೂ ಇಟ್ ಡೆಫಿನೆಟ್ಲಿ. ಸೊ ಕಾನ್ಫಿಡೆನ್ಸ್ ಕಳ್ಕೊಬೇಡ ಅಂತ ಹೇಳ್ತಾಯಿದ್ರು. ಸೊ ಅವ್ರ ಜೊತೆಗೆ ನನ್ನ ಫ್ರೆಂಡ್ಸ್ ಕೂಡ ನನ್ನ ಜೊತೆ ತಯಾರಿ ಮಾಡ್ತಾ ಇದ್ರಲ್ಲ, ಸೊ ಅವ್ರ ಜೊತೆ ಡಿಸ್ಕಷನ್ನೂ ಸಾಕಷ್ಟು ಇಂಪಾರ್ಟೆಂಟ್ ಆಗಿರ್ತಿತ್ತು ಸರ್. ಸೊ ಸ್ಟ್ರಾಟಜಿ ಮಾಡೋದು ಅದೆಲ್ಲ ಅವ್ರ ಜೊತೆ ಸೇರಿ ಡಿಸ್ಕಸ್ ಮಾಡ್ತಾ ಇದ್ದೆ. ವೆರಿ ನೈಸ್. ಸೊ ಇಲ್ಲಿವರೆಗೆ ನಿಮ್ಮ ಒಂದು ಯು ಪಿ ಎಸ್ ಸಿ ಜರ್ನಿ ಎಲ್ಲದರ ಬಗ್ಗೆ ನೀವು ಹೇಳಿದ್ರಿ. ಸೊ ವೀಕ್ಷಕರೇ, ಇಲ್ಲಿವರೆಗೆ ನಮ್ಮ ಯು ಪಿ ಎಸ್ ಸಿ ಸಾಧಕಿ ವಿಜೇತಾ ಹೊಸಮನಿಯವರ ಒಂದು ಸಂದರ್ಶನವನ್ನು ನಾವಿಲ್ಲಿ ಆಲಿಸಿದ್ದೀವಿ. ಸೊ ಯು ಪಿ ಎಸ್ ಸಿ ಸಾಧಕರಿಗೆ ಏನೇನು ಬೇಕು ಅನ್ನೋದ್ರ ಬಗ್ಗೆ ಬ್ರೀಫಾಗಿ ಅವ್ರಿಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅವರ ಸಾಧನೆಯ ಬಗ್ಗೆ, ಸಾಧನೆ ಮೆಟ್ಟಿಲಿನ ಬಗ್ಗೆ ಎಲ್ಲ ಹೇಳಿದ್ದಾರೆ. ಸೊ 4ನೇ ಅಟೆಂಪ್ಟಲ್ಲಿ ಅವರು ರಾಜ್ಯಕ್ಕೆ ಮೊದಲಿಗರಾಗಿ ಇಡೀ ರಾಷ್ಟ್ರ ಮಟ್ಟದಲ್ಲಿ 100ನೇ ರ್ಯಾಂಕನ್ನು ಪಡೆದು ಸಾಧನೆಯನ್ನು ಮಾಡಿದ್ದಾರೆ. ಮತ್ತೊಮ್ಮೆ ನಿಮಗೆ ನಮ್ಮ ಪ್ರಜಾವಾಣಿ ಬಳಗದಿಂದ, ಸ್ಪರ್ಧಾವಾಣಿ ಬಳಗದಿಂದ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಒಂದು ಭವಿಷ್ಯದ ಜೀವನ, ನಿಮ್ಮ ಕರಿಯರ್ ತುಂಬ ಉಜ್ವಲವಾಗಿರಲಿ, ನಿಮ್ಮಿಂದ ದೇಶಕ್ಕೆ ಉತ್ತಮವಾದ ಸೇವೆ ಲಭಿಸಲಿ ಅಂತ ಹೇಳಿ ಹಾರೈಸ್ತಾ ನಮ್ಮ ಪ್ರಜಾವಾಣಿ ಬಳಗದಿಂದ ಮತ್ತೊಮ್ಮೆ ಸ್ಪರ್ಧಾವಾಣಿ ಬಳಗದಿಂದ ನಿಮಗೆ ಶುಭಾಶಯವನ್ನು ಕೋರ್ತಾ ಇಲ್ಲಿಗೆ ಸಂದರ್ಶನ ಮುಗಿಸೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಸರ್.